ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಬಂದಿರತಕ್ಕಂಥ ವಿಕಲಚೇತನರು ಅಂಗವಿಕಲ ರಾಜ್ಯ ಒಕ್ಕೂಟದ ಇವತ್ತು ಪ್ರತಿಭಟನೆ ಕಾರ್ಯಕ್ರಮವನ್ನು ಕಾರಣ ರಾಜ್ಯ ಸರ್ಕಾರದವರು ಅಂಗವಿಕಲರಿಗೆ ಆದಾಯ ತೋರಿಸಿ ಸುಳ್ಳು ಆದಾಯವನ್ನು ತೋರಿಸಿ ಸುಳ್ಳಿನಿಂದ ನಮ್ಮನ್ನು ಅಂಗವಿಕಲರನ್ನ ಆದಾಯ ತೋರಿಸಿ ಬೀದಿ ಪಾಲು ಮಾಡಿದ್ದಾರೆ. ಸರ್ಕಾರದ ಆದಾಯವನ್ನು ನಮಗೆ ಯಾವ ರೀತಿ ಅಂಗವಿಕಲರ ಮೇಲೆ ಆದಾಯ ತೋರಿಸಿದ್ದಾರೆ ಎಂಬುದು ಅವರಿಗೆ ಅರಿವಿಲ್ಲ, ನಾಚಿಗೇಡಿತನ ಸರ್ಕಾರದವರು. ಕಾರಣ ಮಾನ್ಯ ಮುಖ್ಯಮಂತ್ರಿಗಳೇ, ಶಾಸಕರೇ, ನಿಮಗೆಷ್ಟು ಆದಾಯ ಇದೆ ಎಂಬುದು ನಿಮಗೆ ಗೊತ್ತಿಲ್ಲದೆ ನೀವು ರಾಜಕಾರಣಿಗಳನ್ನು ಸ್ಥಾನವನ್ನು ಗತಿಸ್ಕೊಂಡಿದ್ದೀರಿ. ನಿಮ್ಮ ಆದಾಯವನ್ನು ಸರ್ಕಾರದಿಂದ ಹಿಡಿದ್ರೆ ನೀವು ರಾಜೀನಾಮೆ ಕೊಟ್ಟು ಬರಬೇಕಾಗ್ತದೆ. ಇದು ನಿಮಗೆ ಎಚ್ಚರಿಕೆ ಗಂಟೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇವತ್ತು ವಿಕಲಚೇತನರು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂದರೆ, ಇವತ್ತು 3-4 ತಿಂಗಳಿಂದ ಮಾಸಾಸನ ಇವತ್ತು 75% ಇದ್ದವರಿಗೆ 1400 ರೂಪಾಯಿ, 800 ರೂಪಾಯಿ ಮತ್ತು ಬುದ್ಧಿಮಾನ್ಯ ಮಕ್ಕಳು 2,000 ರೂಪಾಯಿ ಏನು ಮಾಸಾಸನ ಪಡಿತಾ ಇದ್ದಾರೆ. ಹಿರಿಯ ನಾಗರಿಕರಿಗಾಗಿ ಇವತ್ತೇನು ಮಾಸಾಸನ ಪಡಿತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಸುಮಾರು ಜನರಿಗೆ ವಿಕಲಚೇತನ ಮಾಸಾಸನ, ಹಿರಿಯ ನಾಗರಿಕ ಮಾಸಾಸನ ಕಟ್ ಮಾಡಿದ್ದಾರೆ. ಯಾಕಂತ ಗೊತ್ತಾಗ್ತಾ ಇದಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಒಂದು ಜೀವನ ನಡೆಸಬೇಕಾದ್ರೆ ಅದೇ ಒಂದು 1400 ರೂಪಾಯಿ, 800 ರೂಪಾಯಿನಿಂದ ಜೀವನ ನಡೆಸ್ತಾ ಇದ್ದಾರೆ. 6-7 ತಿಂಗಳಿಂದ ಬಂದಿಲ್ಲ ಅಂದ್ರೆ ಇವತ್ತು ಗುಳಿಗೆ ತಗೊಳ್ಳಿಕ್ಕೆ, ಮುನ್ನೊಂದು ಮಕ್ಕಳಿಗೆ ಶಾಲೆ ಹೋಗ್ಲಿಕ್ಕೆ ಬಹಳ ಕಷ್ಟಕರವಾಗಿದೆ. ಆ ದಿನದಲ್ಲಿ ಇವತ್ತು ಸುಮಾರು 6-7 ತಿಂಗಳಿಂದ ವಿಕಲಚೇತನರಿಗೆ ಮಾಸಾಸನ ಬಂದಿಲ್ಲ. ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತೇನು ಬೆಂಗಳೂರಿನಲ್ಲಿ ನಾವು ಇಡೀ ರಾಜ್ಯಾದ್ಯಂತ, ಇಡೀ ಜಿಲ್ಲೆಯಲ್ಲಿ ಹೋರಾಟ ಮುಖಾಂತರ ಬಂದು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾ ಇದೀವಿ. ಅದೇ ರೀತಿ ವಿಕಲಚೇತನರಿಗೆ ಆದಾಯ ಮಿತಿಯನ್ನು ಮಾಡಿದ್ದಾರೆ. ಸ್ವಾಮಿ, ನಮಗೆ ಆದಾಯ ಮಿತಿ ಯಾಕೆ ಮಾಡಿದಿರಿ? ಇವತ್ತು ನಿಮಗೆ ಆದಾಯ ಜಾಸ್ತಿ ಇದೆ, ನಮ್ಮ ಅಂತ ಅಂಗವಿಕಲರಿಗೆ ಏನಿಲ್ಲ. ಇವತ್ತು ಬರೀ 1400 ರೂಪಾಯಿ, 200 ರೂಪಾಯಿ ತಗೊಂಡು ಜೀವನ ಮಾಡುವಂತ ಪರಿಸ್ಥಿತಿಯಲ್ಲಿ ಹಳ್ಳಿ ಜನರಿದ್ದಾರೆ. ಇವತ್ತು ಹಳ್ಳಿಯವರು ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬೆಂಗಳೂರು ನಗರಕ್ಕೆ ಬಂದಿದ್ದಾರೆ. ಇವತ್ತು ನೋಡಿ, ಮುಖ್ಯಮಂತ್ರಿಗಳೇ, ಸಂಬಂಧಪಟ್ಟ ನಮ್ಮ ಇಲಾಖೆ ಅಧಿಕಾರಿಗಳೇ ಬಂದು ಇವತ್ತು ನೋಡಿ, ಅವರ ಗಾಡಿ ಮೇಲೆ ಬಂದು ಇವತ್ತು ಹೋರಾಟ ಮಾಡಿ ಮಹಿಳೆಯರು ಬಂದು ಇವತ್ತು ಉಪವಾಸ ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಜ್ಯಾದ್ಯಂತ ವಿಕಲಚೇತನರಿಗೆ ಬಸ್ ಪಾಸ್ ಏನು ಬರೀ 100 ಕಿಲೋಮೀಟರ್ ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರಿಗೆ ಓಡಾಡಲಿಕ್ಕೆ ಸರ್ಕಾರ ಫ್ರೀ ಕೊಟ್ಟಿದೆ. ನಮಗೆ ಯಾಕೆ ಕೊಟ್ಟಿಲ್ಲ ಇವತ್ತು ಅಂಗವಿಕಲರಿಗೆ ಫ್ರೀ ಓಡಾಡಲಿಕ್ಕೆ? 32,000 ಆದಾಯ ಮಿತಿಯನ್ನು ಏನು ಹೇಳಿದಿರಿ, ಬನ್ನಿ ನಮ್ಮ ಮನೆಗೆ ಬನ್ನಿ, ನಿಮ್ಮ ಅಧಿಕಾರಿಗಳನ್ನು ಮನೆಗೆ ಕಳಿಸಿ. ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ, ನಾವು ಏನು ಬದುಕು ಮಾಡ್ತಾ ಇದ್ದೀವಿ, ನಾವು ಏನು ಊಟ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಏನು, ಇವತ್ತು ನಾಡ ಕಚೇರಿಗೆ, ತಾಲೂಕು ಕಚೇರಿಗೆ ಮತ್ತು ಪ್ರತಿಯೊಂದು ದಿನನಿತ್ಯವಾಗಿ ನಾವು ಕಚೇರಿಗೆ ಅಳದಾಡುತ್ತಾ ಇದ್ದೀವಿ. ಮಾನ್ಯರೇ, ಮುಖ್ಯಮಂತ್ರಿಗಳೇ, ಸಚಿವರೇ, ಇವರು ನಮಗೆ ಆದಾಯವನ್ನು ಮಿತಿ ಮೀರಿ ಮಾಡಿ ನಮಗೆ ಇವತ್ತು ಹೊಲ ಇಲ್ಲ, ಕುಂದ್ರಕ್ಕೆ ಜಾಗ ಇಲ್ಲ, ನಮಗೆ ಏನು ಇಲ್ಲದ್ರಾಗ ನಮಗೆ ಆದಾಯ ಮಾಡಿರ. ನಿಮಗೆ ಫೋನ್ ಫೀ, ಕಾರು, ಡೀಸೆಲು ಎಲ್ಲ ಕೂಡ ಆದಾಯ. ಮತ್ತು ನಿಮ್ಮ ಮಕ್ಕಳು ವಿದೇಶಿಯಲ್ಲಿ ಓದ್ತಾ ಇದ್ರೆ ನಿಮಗೆ ಸಾವಿರಾರು ಕೋಟಿ ಇದೆ, ಸಾವಿರಾರು ಹೊಲ ಮನೆಗಳು ಇದ್ದಾವೆ, ಆದರೂ ನಿಮಗೆ ಆದಾಯ ಇಲ್ಲ. ಇವತ್ತು ಹಗಲಿ ರಾತ್ರಿ ಕಣ್ಣೀರಿನಲ್ಲಿ ಎಣ್ಣೆ ಹಾಕಿ ಬಂದು ನಿದ್ದಿಗಟ್ಟು ಬಂದು ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕೂತಿದ್ದೇನೆ. ಆದಷ್ಟು ಬೇಗ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ನ್ಯಾಯವನ್ನು ಕೊಡಿಸಬೇಕೆಂದು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಸಲ್ಲಿಸುತ್ತಾ, ಹುಲಗಪ್ಪ ಕಾಗೇರಿ, ಕೊಪ್ಪಳ ಜಿಲ್ಲಾ, ಗಂಗಾವತಿ ತಾಲೂಕು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.